ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಬದನೆಕಾಯಿ ಬಜ್ಜಿ ರೆಸಿಪಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದೀವಿ. ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ, ಹಾಗೆ ನೀರನ್ನು ಕೂಡ ಸೇರಿಸ್ಕೊಂಡ್ವಿ. ನಾವಿದಕ್ಕೆ ಚಿಟಿಕೆಯಷ್ಟು ಸೋಡಾನ ಹಾಕೊಳ್ತಿದೀವಿ. ಇದರಿಂದ ಬಜ್ಜಿ ತುಂಬಾ ಉಬ್ಬಿ ಚೆನ್ನಾಗಿ ಬರುತ್ತೆ. ಹಾಗೆ ಒಂದ್ 3ರಿಂದ 4 ಸ್ಪೂನ್ ಎಣ್ಣೆಯನ್ನ ಹಾಕೊಳ್ತಿದೀವಿ. ಕ್ರಿಸ್ಪಿಯಾಗಿ ಬರುತ್ತೆ ಬಜ್ಜಿ ಎಣ್ಣೆ ಹಾಕೊಳ್ಳೋದ್ರಿಂದ. ಸೊ ಇದು ಒಂದು ಟಿಪ್. ಈ ರೀತಿ ಇದನ್ನ ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇದನ್ನ ಸ್ವಲ್ಪ ಹೊತ್ತು ಒಂದು 10 ನಿಮಿಷಗಳ ಕಾಲ ಹಾಗೆ ನೆನೆಯೋಕೆ ಬಿಡ್ಬೇಕು. ನಾವಿಲ್ಲಿ ದೊಡ್ಡದಾಗಿರೋ ಬದನೆಕಾಯಿಯನ್ನ ತಗೊಂಡಿದೀವಿ. ಅದನ್ನ ರೌಂಡ್ ಆಗಿ ಹೆಚ್ಕೊಂಡಿದೀವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ, ಹಾಗೆ ಅರಿಶಿನವನ್ನ ಹಾಕೊಂಡಿದೀವಿ, ಸ್ವಲ್ಪ ಖಾರ ಪುಡಿಯನ್ನ ಹಾಕೊಂಡಿದೀವಿ, ಅಂದ್ರೆ ಅಚ್ಚ ಖಾರದ ಪುಡಿಯನ್ನ ಹಾಕೊಂಡ್ವಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ನೆನೆಯೋಕೆ ಬಿಟ್ಟಿದೀವಿ. ಒಂದು 10 ನಿಮಿಷ ಇದನ್ನು ಕೂಡ ನೆನೆಸ್ಬೋದು. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ. ಕರಿಯೋಕೆ ಎಣ್ಣೆ ಬೇಕಲ್ವಾ, ಸೊ ಎಣ್ಣೆಯನ್ನ ಕಾಯಿಸ್ಕೊಂಡ್ವಿ. ಈಗ ಬದನೆಕಾಯಿಯನ್ನ ಒಂದೊಂದಾಗಿ ಹಿಟ್ಟಿನಲ್ಲಿ ಅದ್ದಿ ಇದನ್ನ ಬಿಡ್ತಿದೀವಿ. ನೋಡಿ ಬಜ್ಜಿ ತುಂಬಾ ಉಬ್ಬಿ ಚೆನ್ನಾಗಿ ಬರ್ತಿದೆ, ನೀವೇ ನೋಡ್ತಿದ್ದೀರಾ. ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸಂಜೆಯ ಟೀ ಟೈಮ್ಗೆ ಇದು ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಹಾಗೆ ನೀವು ಊಟದ ಜೊತೆ ಕೂಡ ಇದನ್ನ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನ 2 ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಬದನೆಕಾಯಿ ಬಜ್ಜಿ. ಈ ರೀತಿ 2 ಕಡೆ ನಾವಿದನ್ನ ಚೆನ್ನಾಗಿ ಬೇಯಿಸ್ಕೊತಿದೀವಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಸೊ ಬದನೆಕಾಯಿಯ ಬಜ್ಜಿ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿರೋ ರೆಸಿಪಿ, ತುಂಬಾ ಈಸಿಯಾಗಿ ಕ್ವಿಕ್ ಆಗಿ 10 ನಿಮಿಷದಲ್ಲಿ ಇದನ್ನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೊರಗಡೆ ಕ್ರಿಸ್ಪಿ ಆಗಿ ಒಳಗಡೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ನಾವು 10 ನಿಮಿಷ ನೆನೆಯೋಕೆ ಬಿಟ್ಟಿದ್ರಿಂದ ಈ ರೀತಿ ಪ್ಲಫಿ ಆಗಿ ಬಜ್ಜಿ ಬಂದಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ ನಾವು ನಿಮ್ಗೆ ಇದನ್ನ ಕಟ್ ಮಾಡಿ ತೋರಿಸ್ತಿದೀವಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.